ಚೆನ್ನ ಮಸಾಲ ಮಾಡುವ ವಿಧಾನ. ಬೆಳ್ಳುಳ್ಳಿ, ನೆನೆಸಿಟ್ಟು ಗೋಡಂಬಿ, ಶುಂಠಿ, ಒಣಮೆಣಸಿನ್ಕಾಯಿ ಒಂದು 5-6, ಸ್ವಲ್ಪ ಕಾಯಿ ತುರಿ, ಇದೆಲ್ಲನೂ ನುಣ್ಣಗೆ ರುಬ್ಕೋಬೇಕು. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ಹಾಕೋಣ. ಎಣ್ಣೆ ಒಂದು 5-6 ಟೇಬಲ್ ಸ್ಪೂನು, ಜೀರಿಗೆ, ಸಣ್ಣಗೆ ಹಚ್ಚಿಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಒಂದು ಟೊಮೊಟೊ, ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ, ಹಾಗೆ ಚೂರು ಅರಿಶಿನ. ಟೊಮೊಟೊ ಈರುಳ್ಳಿ ಬೇಯುತ್ತೆ. ನಂತರ ರುಬ್ಕೊಂಡಿರೋ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಆ ಥರ ಹುರ್ಕೊಳ್ಳಿ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಬೇಯಿಸಿರೋ ಚೆನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಮುಚ್ಕೊಳ್ಳಿ. ಈಗ ಒಂದು ಚಮಚ ಧನಿಯಾ ಪೌಡರ್, ಅಲ್ಲಿ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡಿ. ಈಗ ಚೆನ್ನ ಮಸಾಲ ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ಇದ್ರ ಜೊತೆಗೆ ರೋಟಿ, ಈ ರೋಟಿ ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಇದ್ರ ಜೊತೆ ಚೆನ್ನ ಮಸಾಲ ಮನೆಯಲ್ಲೇ ಮಾಡಿರೋದು, ಹೊರಗಡೆ ಇರೋ ಯಾವ ಮಸಾಲನೂ ಯೂಸ್ ಮಾಡಿಲ್ಲ, ಎಲ್ಲ ಹೋಮ್ ಮೇಡ್ ಮಸಾಲಗಳೇ. ಮಾಡಿ ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.